ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನೀವು ನೋಡ್ತಾ ಇದ್ದೀರಾ ವಿಜನ್ ಕನ್ನಡ. ನಾನಿಮ್ಮ ವಿಜನ್ ಕನ್ನಡಿಗ. ಟೊಮೊಟೊದು ಪಾರ್ಟ್ 1 ಆಯಿತು, ಅದಾದಮೇಲೆ ಜಿಪ್ಸಮ್ ಆಯಿತು, ಅದಾದಮೇಲೆ ಪಾರ್ಟ್ 2 ವಿಡಿಯೋ ಆಯಿತು. ಇವಾಗ ನೆಕ್ಸ್ಟು ಟೊಮೊಟೊ ಬಗ್ಗೆ ಹೇಳಬೇಕು ಅಂದರೆ ಪಾರ್ಟ್ 3 ವಿಡಿಯೋ. ಈ ಪಾರ್ಟ್ 3 ವಿಡಿಯೋದಾಗ ನಾನು ಯಾವ ಥರ ಒಂದೊಂದು ಸ್ಪ್ರೇ ಮಾಡಬೇಕು ಅನ್ನೋದನ್ನೆಲ್ಲ ಹೇಳೋದ್ರ ಬದಲು ಪೂರ್ತಿ ಒಂದು ಚಾರ್ಟ್ ಹಾಕ್ಬಿಡ್ತೀನಿ. ಆ ಚಾರ್ಟ್ ಪ್ರಕಾರ ನೋಡ್ಕೊಂಡು ಬೇಸಾಯಗಳು ಬಿಡೋದಕ್ಕೆ ಸ್ಟಾರ್ಟ್ ಮಾಡಿರಿ. ನಾನು ಯಾಕಪ್ಪ ಚಾರ್ಟ್ ನೋಡ್ಕೊಂಡೆ ಒಂದು ಇದನ್ನು ಏನು ಬೇಸಾಯಗಳು ಬಿಡ್ರಿ ಮದ್ದುಗಳು ಹೊಡೀರಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಕೆಲವರು ಭೂಮಿಯಲ್ಲಿ ಟೊಮೊಟೊ ಚೆನ್ನಾಗಿ ಗ್ರೋತ್ ಬರ್ಬೋದು, ಕೆಲವು ಹಳೆ ಭೂಮಿಗಳಲ್ಲಿ ಗ್ರೋತ್ ಬರದೇ ಇರ್ಬೋದು, ಮತ್ತು ಕೊಟ್ಟಿರೋ ಒಂದು ಗೊಬ್ಬರಗಳ ಪ್ರಮಾಣದಲ್ಲಿ ವೇರಿ ಆಗ್ತೈತೆ. ಸೊ ಅದರಿಂದ ಗ್ರೋತ್ ಇರೋದು ಇಲ್ದಿದ್ದು ನೋಡ್ಕೊಂಡು ನಾನು ಹಾಕೋ ಚಾರ್ಟ್ನ ನೋಡಿಕೊಂಡು ಆರಾಮ್ಸೆ ನಿಮಗೆ ಗೊತ್ತಾಗೋತೈತೆ. ಪ್ರತಿಯೊಂದು ಅಷ್ಟೇ, ಕೆಮಿಕಲ್ ಆಗ್ಬೋದು, ಬಯೋ ಆಗ್ಬೋದು, ಎರಡು ಮಿಕ್ಸು ಬೇರೆ ಯಾವುದಾದ್ರೂ ಒಂದೊಂದು ಬರ್ತವೆ ಅವಾಗ್ಬೋದು. ಪ್ರತಿಯೊಂದನ್ನು ಅಷ್ಟೇ ಯೂಸ್ ಮಾಡ್ಕೊಳ್ರಿ. ಸೊ ಈ ಚಾರ್ಟ್ನ ಎಲ್ಲ ನೋಡೋಕ್ಕೆ ಮುಂಚೆ ವಿಜನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ. ಇದಾದಮೇಲೆ ಮೇನ್ ಮ್ಯಾಟ್ರಿಗೆ ಬರೋದಾದರೆ, ಟೊಮೊಟೊದಲ್ಲಿ ಚಾರ್ಟ್ ನೋಡಿಕೊಂಡು ಬೇಸಾಯಗಳು ಮಾತ್ರ ಇದು ಈ ಚಾರ್ಟ್ನಲ್ಲಿ ಏನೈತೋ ಅದು ಬಿಡ್ರಿ. ಅದಾದಮೇಲೆ ಪ್ರತಿಯೊಬ್ಬರು ಅಷ್ಟೇ ಇವಾಗ ಸೆಪ್ರೇಟಾಗಿ ಒಂದೊಂದು ಆ್ಯಪ್ ಬಂದವೆ. ಏನು ಸಿಂಜೆಂಟಾದು ಕ್ರಾಪ್ ವೈಸ್ ಆಗಲಿ, ಕೆಲವೆಲ್ಲ ಬೇರೆ ಬೇರೆ ಒಂದೊಂದು ಆ್ಯಪ್ಗಳಿವೆ. ಅದ್ರ ಲಿಂಕ್ ಬೇಕಾದರೂ ನಾನು ಕೆಳಗಡೆ ಕೊಡ್ತೀನಿ, ಏನು ಡಿಸ್ಕ್ರಿಪ್ಷನಲ್ಲಿ. ಆ ಆ್ಯಪ್ಗಳನ್ನ ಯೂಸ್ ಮಾಡಿಕೊಂಡು ಪ್ರತಿಯೊಬ್ಬ ರೈತರು ಅಷ್ಟೇ ಎಜುಕೇಟೆಡ್ ಆಗಬೇಕು. ಆ ಆ್ಯಪ್ಗಳನ್ನ ನೀವು ಬೆಳೆದಿರೋ ಒಂದು ಬೆಳೆ ಮೇಲೆ ಟೊಮೊಟೊ ಅದು ಸೆಲೆಕ್ಟ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅದರೊಳಗೆ ಯಾವ ರೋಗ ಐತೆ, ಯಾವ ಒಂದು ಸ್ಪ್ರೇ ಮಾಡಬೇಕು ಅಂತ ಕೂಡ ಅದೇ ತೋರಿಸ್ತೈತೆ. ಸೊ ದಯವಿಟ್ಟು ಎಲ್ಲರೂ ಅಷ್ಟೇ ಸ್ಮಾರ್ಟ್ಫೋನ್ಗಳಿರೋರು ಪ್ರತಿಯೊಬ್ಬ ರೈತರು ಅಷ್ಟೇ ಅದನ್ನು ಯೂಸ್ ಮಾಡ್ಕೊಳ್ಬೇಕು. ಯೂಸ್ ಮಾಡ್ಕೊಂಡ್ರೆ ಅದರಲ್ಲೂ ಒಳ್ಳೆ ರಿಸಲ್ಟ್ ಐತೆ. ಅದಾದಮೇಲೆ ನೀವು ಪೆಸ್ಟಿಸೈಡ್ಸ್ ಏನೇನು ಹೊಡಿತೀರೋ, ಯಾವುದೋ ಒಂದು ರೋಗಕ್ಕೆ ಹೊಡೆಯೋದನ್ನು ಫಂಗಿಸೈಡ್ ಅಂತಾರೆ. ಹುಳಗಳು, ಟ್ರಿಪ್ಸು, ಮೈಟ್ಸು ಇವಕ್ಕೆಲ್ಲ ಹೊಡೆಯೋದನ್ನು ಇನ್ಸೆಕ್ಟಿಸೈಡ್ ಅಂತಾರೆ. ಫಂಗಿಸೈಡ್ನ ಇನ್ಸೆಕ್ಟಿಸೈಡ್ನ ಎರಡನ್ನೂ ಮಿಕ್ಸ್ ಮಾಡಿ ಯಾವತ್ತೂ ಕೂಡ ಹೊಡಿಬೇಡ್ರಿ. 3-4 ದಿನ 4 ಇಲ್ಲ 5 ದಿನ ಅಂತರದಲ್ಲಿ ಪ್ರತಿಯೊಂದು ಸ್ಪ್ರೇನೂ ಕೊಡ್ರಿ. ಅದ್ರ ಒಳಗಡೆ 2 ದಿನಕ್ಕೆ 3 ದಿನಕ್ಕೆ ಯಾವ ಸ್ಪ್ರೇನೂ ಕೊಡಬೇಡ್ರಿ. ಅದಾದಮೇಲೆ ಅಲ್ಲಿ ರೋಗ ಜಾಸ್ತಿ ಇದ್ದರೆ ರೋಗಕ್ಕೆ ಫಂಗಿಸೈಡ್ ಕೊಟ್ಕೊಳ್ರಿ, ಇನ್ಸೆಕ್ಟಿಸೈಡು ಸೆಪ್ರೇಟಾಗಿ ಕೊಡ್ರಿ. ಎರಡನ್ನೂ ಮಿಕ್ಸ್ ಮಾಡಿ ಕೊಟ್ಟರೆ ಗಿಡಕ್ಕೆ ಸ್ಟ್ರೆಸ್ ಜಾಸ್ತಿ ಆಗ್ತೈತೆ. ಸ್ಟ್ರೆಸ್ ಜಾಸ್ತಿ ಆಗೋ ಕಾರಣ ಹೂವು ಉದುರ್ತೈತೆ. ಹೂವು ಉದುರಿದ್ರೆ ಫಸಲು ಕಡಿಮೆ ಆಗ್ತೈತೆ. ಸೊ ಇದೆಲ್ಲ ಒಂದು ಚೈನ್ ಲಿಂಕ್ ಇರೋದ್ರಿಂದ ಪ್ರತಿಯೊಬ್ಬ ರೈತರು ಒಂದು ಎಜುಕೇಟೆಡ್ ಆಗಿ ಕ್ಲೀನಾಗಿ ಎಲ್ಲ ಅಷ್ಟೇ ಫಂಗಿಸೈಡು, ಇನ್ಸೆಕ್ಟಿಸೈಡು ಯಾವುದನ್ನು ಮಿಕ್ಸ್ ಮಾಡಬೇಡ್ರಿ. ಇದಾದ ನಂತರ ಫಂಗಿಸೈಡು, ಇನ್ಸೆಕ್ಟಿಸೈಡು ನೀವು ಹೊಡೆಯೋದಕ್ಕೂ ಮುಂಚೆ ಕರೆಕ್ಟ್ ಡೋಸೇಜು ಅಷ್ಟೇ ಡೋಸೇಜ್ ಕರೆಕ್ಟಾಗಿ ಹಾಕಬೇಕು. ಯಾರೋ ಒಬ್ಬ ಅಂಗಡಿಯಲ್ಲಿ ಒಬ್ಬರು ಆಳೊಬ್ರು ಇರ್ಬೋದು ಅಂಗಡಿಯಲ್ಲಿ, ಇಲ್ಲ ಹೊಸಬ್ರದ್ದು ಅಂಗಡಿ ಇರ್ಬೋದು. ಕೆಲವರು ಜಾಸ್ತಿ ಡೋಸೇಜ್ ಹೇಳಿರ್ತಾರೆ. ಕರೆಕ್ಟಾಗಿ ನೋಡಿಕೊಂಡು ಎಷ್ಟು ಹಾಕ್ಬೇಕು ಅಷ್ಟೇ ಹಾಕ್ರಿ. ಡೋಸೇಜು ಜಾಸ್ತಿ ಹಾಕಿ ಇರೋ ಒಂದು ಏನೋ ಹುಳುಗಳು ರೋಗ ಕ್ಲೀನಾಗಿ ಹೊರಟೋಗ್ಬೇಕು, ಡೋಸೇಜ್ ಜಾಸ್ತಿ ಹಾಕೋಣ ಅಂತ ಹಾಕಿದ್ರೆ ಅದು ಗಿಡದ ಮೇಲೆ ಪರಿಣಾಮ ಬಿದ್ದು ಸ್ಟ್ರೆಸ್ ಜಾಸ್ತಿ ಆಗ್ತೈತೆ. ಆ ಸ್ಟ್ರೆಸ್ ಜಾಸ್ತಿ ಆದರೆ ನಾನು ಆಲ್ರೆಡಿ ಹೇಳಿರೋ ಹಂಗೆ ಫಸಲು ಕಡಿಮೆ ಆಗ್ತೈತೆ. ಜಾಸ್ತಿ ದಿನ ಗಿಡ ಒಂದು ಫಸಲು ಕೊಡ್ತಾನೆ ಇರೋ ಅಂಥ ಅವಧಿ ಜಾಸ್ತಿ ಕಡಿಮೆ ಆಗ್ತೈತೆ ನೀವು ಓವರ್ ಡೋಸೇಜ್ಗಳು ಹಾಕೋದು, ಜಾಸ್ತಿ ಸಲ ಮದ್ದುಗಳು ಹೊಡಿಯೋದು ಇದೆಲ್ಲ ಮಾಡಿದ್ರೆ. ಇದಾದಮೇಲೆ ಆದಷ್ಟು ಒಂಚೂರು ಏನಾದರೂ ಈ ಬಿಸಿಲಕ್ಕೆ ಗ್ರೋತ್ ಏನಾದರೂ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಬರ್ತಾ ಇಲ್ಲ ಅಂದರೆ ಒಂದೊಂದು ಸೆಂಟ್ರಲ್ಲಿ 1-2 ಸಲ MC ಸೆಟ್ ಯೂಸ್ ಮಾಡ್ಕೊಳ್ರಿ. ಅದಾದಮೇಲೆ ಬುಡಗಲಿಕ್ಕೆ ಬಿಡೋದಕ್ಕೋಸ್ಕರ ಬೆಲ್ಲನ ಒಂದು ದಿನ ನೆನೆ ಹಾಕ್ಬಿಟ್ಟು
ಬೆಲ್ಲನ ಬಿಡ್ರಿ. ಬೆಲ್ಲನ ಬುಡಗಕ್ಕೆ ಸ್ವಲ್ಪ ಚೆನ್ನಾಗಿ ನೆನಾಕ್ಬಿಟ್ಟು ಡ್ರಿಪ್ಪಲ್ಲಿ ಬಿಡೋದ್ರಿಂದ ಅದರಿಂದ ಕೂಡ ಒಳ್ಳೆ ಒಂದು ಗ್ರೋತ್ ಬರ್ತೈತೆ. ಒಳ್ಳೊಳ್ಳೆ ಈ ಹೂವು ಉದುರೋದು ಕಡಿಮೆ ಆಗ್ತೈತೆ, ಕ್ವಾಲಿಟಿ ಬರ್ತೈತೆ ಕಾಯಿ. ಇದಾದಮೇಲೆ ವಿವಾ ಅಂತ ಒಂದು ಬರ್ತೈತೆ ಒಲಾಗ್ರೋವ್ರದ್ದು, ಅದನ್ನು ಅಷ್ಟೇ ನೀವು ಬಿಟ್ಟರೆ ಅದರಿಂದ ಒಳ್ಳೆ ಒಂದು ರಿಸಲ್ಟ್ ಐತೆ ಅದರಿಂದ ಕೂಡ. ಇದಾದಮೇಲೆ ನೆಕ್ಸ್ಟ್ ಹೇಳೋದಾದರೆ ಆಲ್ಮೋಸ್ಟ್ ಒಂದು 70 ದಿನಕ್ಕೆ, ಈ ಬಿಸಿಲು ಜಾಸ್ತಿ ಆಗೋ ಕಾರಣ 65 ದಿನಕ್ಕೂ ಆಗ್ಬೋದು ಕೆಲವ್ರದ್ದು ಒಂದು ಸ್ಯಾಂಪಲ್ಲು. ಇದು ಬಿಟ್ಟರೆ ಒಂದು 70 ದಿನ 75 ದಿನಕ್ಕೆ ಸ್ಯಾಂಪಲ್ ಆಗೋರು ಕೂಡ ಕಾಯಿ ಮಾಮೂಲಿ ಕಾಯಿ ಕೆಳಗಡೆ ಒಂದು ಕಪ್ಪಗ ಕುಲ್ಲೋದಂಗೆ ಆಗದಿರ CN, ಕ್ಯಾಲ್ಶಿಯಮ್ಮು ಇಲ್ಲ ಬೋರಾನು ಇವೆಲ್ಲ ಅವಾಗವಾಗ ಸ್ಪ್ರೇ ಮಾಡ್ತಾ ಇರ್ರಿ. ಬುಡಕ್ಕೆ ಒಂದೊಂದು ಟೈಮು ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡ್ಬೋದು. ಅದಾದಮೇಲೆ ಒಂದು ಫಸ್ಟಾಗಿಂದ ಕೊಡ್ತೀವಿ ಅನ್ನೋದಾದರೆ ಟೊಮೊಟೊ ಸ್ಪೆಷಲ್ ಅಂತ ಬರ್ತೈತೆ. ಟೊಮೊಟೊ ಸ್ಪೆಷಲ್ಲು ಏನಕ್ಕೆ ಬರ್ತೈತೆ ಅಂದರೆ ಫಸ್ಟಾಗಿಂದ ಏನೇನು ಅದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬೇಕೋ ಅಂಥ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಡ್ಬೋದು. ಆ ಥರ ಒಂದು ಟೊಮೊಟೊ ಸ್ಪೆಷಲ್ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ ಬರ್ತೈತೆ. ಅದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಆದಷ್ಟು ನೀವೇನಪ್ಪ ಮಾಡಬೇಕು ಅಂದರೆ ಗಿಡದ ಗ್ರೋತ್ ನೋಡಬೇಕು. ಗಿಡದ ಗ್ರೋತು ಇದೆಲ್ಲ ನೋಡಿಕೊಂಡು ಕೊಡಬೇಕು. ನಾನು ಎಲ್ಲದನ್ನು ಒಂದೇ ಸಲ ತಂದು ಒಂದು 10 kg ಮೂಟೆನ ತಂದು ಒಂದೇ ಸಲ ಕೊಟ್ಬಿಡ್ತೀನಿ ಅಂದರೆ ಅದು ಆಗಲ್ಲ. ನೀವು ದುಡ್ಡು ಜಾಸ್ತಿ, ಖರ್ಚು ಜಾಸ್ತಿ ಆಗ್ತೈತೆ ಹೊರತು ನಿಮ್ಗೆ ಪರಿಣಾಮಕಾರಿಯಾಗಿ ಒಂದು ಇಳುವರಿ ಬಂದಿರಲ್ಲ. ಸೊ ಆದ್ದರಿಂದ ನೋಡಿಕೊಂಡು ಏನಾದರೂ ಒಂದು ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ಸ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿರಿ. ಅದಕ್ಕೆ ಆದಷ್ಟು ಆನ್ಸರ್ ಮಾಡ್ತೀನಿ. ಆದಷ್ಟು ಅಲ್ಲ, ಪ್ರತಿಯೊಬ್ಬರು ಕಾಮೆಂಟ್ಗೂ ಆನ್ಸರ್ ಮಾಡ್ತೀನಿ ಕೂಡ. ಸೊ ಇನ್ನೂ ಬೇರೆ ಯಾವುದಾದ್ರೂ ಒಂದು ಬೆಳೆಗಳ ಮೇಲೆ ವಿಡಿಯೋ ಮಾಡಬೇಕು ಅಂದರೆ ಅದನ್ನು ಕಾಮೆಂಟ್ ಮಾಡಿರಿ. ನಾನು ಆಲ್ರೆಡಿ ಇವಾಗ ಕ್ರಿಸಾಂಥಮಮ್ ಹಾಕಿದ್ದೀನಿ. ಸೊ ನಮ್ಮದು ಸ್ವಲ್ಪ ಕಷ್ಟ ಆಗೈತೆ. ಯಾಕಪ್ಪ ಏನು ಕಷ್ಟ ಅಂದರೆ ನೀರ್ದು ನಮ್ಮ ಸೈಡು ಚಿಕ್ಕಬಳ್ಳಾಪುರ ಏರಿಯಾ ಶಿಡ್ಲಘಟ್ಟ, ನಮ್ಮ ಸೈಡ್ ಎಲ್ಲ ನೀರು ಆದಷ್ಟು ಕಡಿಮೆ ಆಗ್ತಾವೆ ಬೋರ್ವೆಲ್ಗಳಾಗ. ಆ ಕಾರಣ ನಮ್ಗೆ ನೀರ್ದು ಸ್ವಲ್ಪ ಭಾರಿ ಕಷ್ಟ ಆಗಿರೋದ್ರಿಂದ ನಾನು ಒಂದಷ್ಟು ಚಿಕ್ಕದಾಗಿ ಮಾತ್ರ ಹೂವು ಹಾಕಿದ್ದೀನಿ. ಕ್ರಿಸಾಂಥಮಮ್ಮು, ಅದಾದಮೇಲೆ ಕಲ್ಲರ್ರು. ಕ್ರಿಸಾಂಥಮಮ್ಮಲ್ಲೇ ಕಲ್ಲರ್ರು. ಕ್ರಿಸಾಂಥಮಮ್ ಅಂದರೆ ಸ್ಟಾರ್ ವೈಟು, ಅದರಲ್ಲಿ ವೆರೈಟಿ ಅಂದರೆ ಸ್ಟಾರ್ ವೈಟ್. ಸೊ ಆ ಕ್ರಿಸಾಂಥಮಮ್ ಬಗ್ಗೆ ಏನಾದರೂ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ ಹೇಳ್ರಿ. ಕ್ರಿಸಾಂಥಮಮ್ ಅಂತ ಕಾಮೆಂಟ್ ಮಾಡಿರಿ, ನಾನು ಅದ್ರ ಮೇಲೇನೂ ಒಂದು ವಿಡಿಯೋ ಮಾಡ್ತೀನಿ. ಸೊ ಈ ಫಾರ್ಮಿಂಗ್ ವಿಡಿಯೋಸ್ ಮಾಡ್ತಾಯಿದ್ರೆ ರೀಚ್ ಬರ್ತಾಯಿಲ್ಲ. ಆದಷ್ಟು ರೈತರು ನೋಡಿದ್ದ ರೈತರು ಲೈಕ್ ಮಾಡಿರಿ, ಆದಷ್ಟು ಕಾಮೆಂಟ್ ಮಾಡಿರಿ. ಇನ್ನೊಂದಷ್ಟು ರೈತರಕ್ಕೆ ಇದು ರೆಕಮೆಂಡ್ ಮಾಡ್ತೈತೆ ಯೂಟ್ಯೂಬು. ಆ ರೆಕಮೆಂಡ್ ಮಾಡಿದಾಗ ಜಾಸ್ತಿ ರೈತರಕ್ಕೆ ಇದು ಸೀಸನ್ ಆಗಿರೋದ್ರಿಂದ ಈ ನಾಲೆಡ್ಜ್ ಸಿಕ್ಕಿ ಕಡಿಮೆ ಬಂಡವಾಳದಾಗ ಚೆನ್ನಾಗಿ ಬೆಳಿಬೋದು, ಹಂಗಾತೈತೆ. ಸೊ ಆದ್ದರಿಂದ ಆದಷ್ಟು ಲೈಕ್ ಮಾಡಿರಿ, ಇದನ್ನು ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಹಂಗೆ ಈ ಚಾನಲ್ನ ಸುಮಾರು ರೈತರು ನೋಡ್ಬಿಟ್ಟು ಹಂಗೆ ಓದ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮದು ಇನ್ನೂ ಆಲ್ರೆಡಿ ಒಂದು ಬೋರ್ ಹಾಕ್ಸಿದ್ದೀವಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದು ಏನಾಯಿತು ನೀರು ಬಂದ್ವಾ ನೀರು ಬಿದ್ದಿಲ್ಲ ಅಂತ. ಸೊ ಅದೂ ಒಂದು ವಿಡಿಯೋ ಮಾಡ್ತೀನಿ. ಸೊ ಇದೆಲ್ಲ ನಾನು ಏನೆಲ್ಲ ಮಾಡ್ತಾಯಿದ್ದೀನಿ ಫಾರ್ಮಿಂಗಲ್ಲಿ. ಅದಾದಮೇಲೆ ಕರೆಂಟ್ ಅಫೇರ್ಸ್ದು ಕೆಲವು ವೀಡಿಯೋಸ್ ಮಾಡ್ತೀನಿ ಇನ್ನು ನೆಕ್ಸ್ಟು. ಅದ್ರ ಬಗ್ಗೆನೂ ಒಂದೊಂದು ವಿಡಿಯೋ ಹಾಕ್ತೀನಿ. ಇದೆಲ್ಲ ನೋಡಬೇಕು ಅಂದರೆ ವಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಈ ವಿಡಿಯೋನ, ಹಾಗೆ ಕಮೆಂಟ್ ಮಾಡಿರಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.